ನೋಡಿ, ಮೊದಲು ಮಣ್ಣು, ಎಲ್ಲ ಮಣ್ಣನ್ನು ಹಾಕೋಕ್ಕಾಗೋದಿಲ್ಲ. ಇಂಪಾರ್ಟೆಂಟು ಮಣ್ಣು ಚೆನ್ನಾಗಿರಬೇಕು. ಈ ಮಣ್ಣನ್ನು ನಾನು ತೋಟದಿಂದ ತಗೊಬಂದಿರೋಂಥದ್ದು ಗೊತ್ತೆ. ಇದನ್ನು ನಾವು ಆ ಮಣ್ಣಿಗೆ ಬೆಸ್ಕೋಬೇಕು, ಹಿಂಗೆ ನೀಟಾಗಿ ಬೆಸ್ಕೊಂಡು. ಇದ್ರದ ಪ್ರಯೋಜನ ಏನು ಅಂತಂದರೆ, ಲಕ್ಕಿ ಬ್ಯಾಂಬ್ನು ಬೆಳೆದಿದ್ದೀನಿ, ಹಾಗೆ ಸ್ನೇಕ್ ಪ್ಲಾಂಟ್ ಬೆಳೆದಿದ್ದೀನಿ, ಕ್ರೋಟನ್ಗಳು. ನಾವು 200 ರೂಪಾಯಿಂದ ನಮ್ಮ ಗಿಡಗಳ ರೇಟ್ ಸ್ಟಾರ್ಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿಲ್ಲಿ ಸಮ್ಮರ್ ಹಾಲಿಡೇಸಿಗೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ನಮ್ಮತ್ತೆ ತುಂಬ ವೆರೈಟೀಸ್ ಆಫ್ ಹೂಗಿಡಗಳನ್ನ ಬೆಳೆದಿದ್ದಾರೆ. ಬನ್ನಿ ಅದ್ರ ಮಾಹಿತಿನ ತಗೊಳ್ಳೋಣ. ಮತ್ತು ಅವರು ಬೆಳೆಯೋದಲ್ಲದೆ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಅದ್ರ ರೇಟ್ ಎಲ್ಲ ಎಷ್ಟು ಮತ್ತು ಯಾವುದೆಲ್ಲ ವೆರೈಟೀಸ್ ಇದೆ ಅಂತ ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ಜೊತೆ ಅದರ ಇನ್ಫಾರ್ಮೇಷನ್ ಮತ್ತು ಹಾಕುವಂಥ ಗೊಬ್ಬರ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಇವರು ನಮ್ಮ ಮಾವ ಮತ್ತು ನಮ್ಮತ್ತೆ. ಇವರು ಅರೌಂಡ್ 60+ ವೆರೈಟೀಸ್ ಆಫ್ ಹೂಗಿಡಗಳನ್ನ ಬೆಳೆದಿದ್ದಾರೆ. ಇವರು ಬೆಳೆಯೋದಾದರೆ ಸೇಲ್ ಕೂಡ ಮಾಡ್ತಾರೆ ಅಂತ ಹೇಳಿದೆ. ಬನ್ನಿ ಇವ್ರದ್ದೊಂದು ಸಣ್ಣ ಕಿರುಪರಿಚಯನ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿತೇಂದ್ರ. ನನ್ನ ಪ್ಲೇಸ್ ಬಂದುಬಿಟ್ಟು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೂತಿ ಗ್ರಾಮ ಅಂತ ಅಂದ್ಬಿಟ್ಟು. ನಾವೀಗ ಚಿಕ್ಕದಾಗಿ ಒಂದು ಸ್ವಲ್ಪ ಹೂವಿನ ಗಿಡಗಳನ್ನ ಬೆಳೆದಿದ್ದೀವಿ. ಅದರಲ್ಲೂ ಇವಳು ನನ್ನ ಮಿಸ್ಸಸ್ಸು ದಿವ್ಯಾ ಅಂತ ಅಂದ್ಬಿಟ್ಟು ಇವಳು ಕೂಡ ಈ ಹೂವಿನ ಗಿಡಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾಳೆ. ಕೆಲವು ಹೂವಿನ ಗಿಡಗಳನ್ನ ಬೆಳೆಯೋದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದಾಳೆ. ಹಾಗಾಗಿ ನಮ್ಮ ಶರದಿ, ನಮ್ಮ ಅಕ್ಕನ ಮಗಳು, ಈ ವಿಚಾರವಾಗಿ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡ್ಳು. ಹಾಗಾಗಿ ಈ ವಿಚಾರವಾಗಿ ಮಾಹಿತಿ ಕೊಡೋದಕ್ಕೆ ನಾನು ನನ್ನ ಮಿಸ್ಸಸ್ಸು ಬಂದಿದ್ದೀವಿ. ಅತ್ತೆ, ನೀವು ಹೂಗಿಡಗಳನ್ನ ಇಷ್ಟೊಂದು ಬೆಳೆದಿದ್ದೀರಲ್ವಾ? ಏನಕ್ಕೋಸ್ಕರ ಇಷ್ಟ ನಿಮಗೆ? ನನಗೆ ಸಣ್ಣದ್ರಿಂದನೂ ತುಂಬಾನೇ ಇಷ್ಟ ಹೂವಿನ ಗಿಡ ಬೆಳೆಯೋದು ಅಂತಂದ್ರೆ. ನನಗೆ ತುಂಬಾ ಇಷ್ಟ ಅಂತಂದ್ರೆ ಮನೆ ತುಂಬಾ ಅದನ್ನ ನೋಡಿ ನಾನು ಎಲ್ಲೇ ಹೋದ್ರೂ ಆ ಹೂವಿನ ಗಿಡನೇ ಫಸ್ಟ್ ಬಂದು ನೋಡೋದು. ಏನು ಒಣಗೋಗುಂಟಾ, ಏನು ಇಂತು ಅಂತ ಹೇಳ್ಬಿಟ್ಟು ಬಂದು ನೋಡ್ತಾ ಇರ್ತೀನಿ. ನನ್ನ ಮಕ್ಳಕ್ಕಿಂತನೂ ಹೂವಿನ ಗಿಡನೇ ಆಗಿಂದ ತುಂಬಾ ಇಷ್ಟಪಟ್ಕೊಂಡು ಬಂದಿರೋದು. ನಮ್ಮ ಮನೇಲೂ ನಾನು ಎಲ್ಲೇ ಹೋದ್ರೂ ತುಂಬಾ ದೂರದಿಂದ ನೀರು ತಗೊಂಡು ಬಂದೆ ನನ್ನ ಹೂವಿನ ಗಿಡನ ಬೆಳೀತಾ ಇದ್ದಿದ್ದು. ಆಗಿಂದನೂ ನನಗೆ ತುಂಬಾ ಬೆಳಿಬೇಕು ಅಂತಾನೆ ಇಷ್ಟ ಹೂವಿನ ಗಿಡನ. ಎಲ್ಲರೂ ಹೇಳ್ತಾರೆ, ಯಾಕೆ ದಿವ್ಯಾ ಅಷ್ಟು ದೂರದಿಂದ ನೀರು ತಗೊಬಂದು ಅಷ್ಟು ಇಷ್ಟಪಟ್ಟು ಬೆಳಿತೀಯ ಅಂತ. ಅದನ್ನ ಮನೆ ಮುಂದೆ ಇಟ್ಟರೆ ತುಂಬಾ ಅಲಂಕಾರ ಕಾಣುತ್ತೆ ಅಂತೇಳಿ ಹೂವಿನ ಗಿಡ ಬೆಳೆಯೋಕೆ ಇಷ್ಟಪಟ್ಟೆ ಆವಾಗಿಂದನೂ. ಅದನ್ನ ನೋಡಿದ್ರೆ ನನಗೆ ಮನೆ ಹತ್ರ ತುಂಬಾ ಖುಷಿಯಾಗುತ್ತೆ. ಇಷ್ಟೆಲ್ಲ ಹೂವಿನ ಗಿಡಗಳನ್ನು ಬೆಳೆದಿರೋದು ನೋಡಿ ನಮ್ಮ ಹಸ್ಬೆಂಡ್ ಜಿತು ಮಾರ್ಕೆಟಿಂಗ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನಾ ಬೆಳೆದಿರೋ ಗಿಡಗಳನ್ನೆಲ್ಲ ತಗೊಂಡೋಗಿ ಕೃಷಿ ಮೇಳದಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಬನ್ನಿ, ಹೂಗಿಡಗಳನ್ನ ಹೇಗೆ ಬೆಳೆಸೋದು, ಎಷ್ಟು ಪ್ರಪೋರ್ಷನ್ ಮಣ್ಣು ಹಾಕಬೇಕು, ಮತ್ತೆ ಗೊಬ್ಬರವನ್ನ ಹೇಗೆ ಹಾಕಬೇಕು, ನೀರು ಹೇಗೆ ಹಾಕಬೇಕು, ಇದ್ರ ಮೇಂಟೆನೆನ್ಸ್ ಎಲ್ಲ ಹೇಗೆ ಅಂತ ಫುಲ್ ಡೀಟೇಲ್ಸ್ ಇದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದು ಆಂಥೋರಿಯಂ ಅಂತ. ಇದು ಮಿನೇಚರ್. ಇದರಲ್ಲಿ 2 ಜಾತಿ ಇದೆ, ದೊಡ್ಡದು ಇದೆ, ಇದು ಮಿನೇಚರ್ ಚಿಕ್ಕದು. ತುಂಬಾ ಕಂದುಗಳು ಬರುತ್ತೆ, ತುಂಬಾ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ತುಂಬಾ ಕಲರ್ಸ್ಗಳಿದೆ ನೋಡಿ, ವೆರೈಟಿ ಕಲರ್ಸ್ಗಳಿದೆ. ಇದು ನೋಡಿ ಫುಲ್ಲು ಆರೆಂಜ್ ಆಗಿದೆ. ಇದು ನೋಡಿ ವಯಸ್ಸಾದ್ಮೇಲೆ ಯಾವ ಥರ ಕಲರು, ಗ್ರೀನು ಮೆರೂನು ಥರ ಬಂದಿದೆ. ಇದು ನೋಡಿ ಪಿಂಕು ಗ್ರೀನು. ಫಸ್ಟು ಪಿಂಕು ತುಂಬ ಡಾರ್ಕ್ ಪಿಂಕ್ ಥರ ಆಗಿರುತ್ತೆ. ಆಮೇಲೆ ವಯಸ್ಸಾಯ್ತಾ ಈ ಥರ ಗ್ರೀನು, ಈ ಥರ ಪಿಂಕು ಎಲ್ಲ ಆಗಿರುತ್ತೆ. ಇಲ್ಲಿ ನೋಡಿ ವೈಟ್ ಇದೆ. ವೈಟ್ ತುಂಬ ಫುಲ್ ತುಂಬ ವೈಟ್ ಥರ ಇದೆ. ಆಮೇಲೆ ವೈಟು ಗ್ರೀನು ಸ್ವಲ್ಪ ಬಲಿತ ಆ ಥರ ಕಲರ್ ಬರುತ್ತೆ. ಇಲ್ಲಿ ನೋಡಿ ಡಾರ್ಕ್ ಮೆರೂನ್ ಇದೆ. ಆಮೇಲೆ ನೋಡಿ ತುಂಬ ಡಾರ್ಕ್ ಮೆರೂನ್ ಥರ ಆಗ್ಬಿಡುತ್ತೆ. ಇದು ಥರ ರೆಡ್ ಇದೆ, ಹಾಗೆ ಗ್ರೀನ್ ಆಗುತ್ತೆ. ಅದೇ ಈ ಥರ ತುಂಬ ಇದೆ, ವೆರೈಟಿ ಕಲರ್ಸ್ಗಳಿದೆ. ನನ್ನ ಹತ್ರ ಒಂದು 30 ಕಲರ್ಸ್ಗಳಿದೆ. ಅದ್ರ ಜೊತೆ ನಾನು ತುಂಬ ಕ್ರೋಟನ್ಗಳನ್ನೂ ಬೆಳೆದಿದ್ದೀನಿ, ದಾಸವಾಳಗಳು ಬೆಳೆದಿದ್ದೀನಿ, ಹಾಗೆ ಸ್ನೇಕ್ ಪ್ಲಾಂಟ್ಸ್ಗಳೆಲ್ಲ ಬೆಳೆದಿದ್ದೀನಿ. ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಲಕ್ಕಿ ಬ್ಯಾಂಬ್ನು ಬೆಳೆದಿದ್ದೀನಿ, ಹಾಗೆ ಸ್ನೇಕ್ ಪ್ಲಾಂಟು ಬೆಳೆದಿದ್ದೀನಿ, ಕ್ರೋಟನ್ಗಳು ಬೆಳೆದಿದ್ದೀನಿ, ಹಾಗೆ ಈ ದಾಸವಾಳ ಸಹ ಬೆಳೆದಿದ್ದೀನಿ. ಇವಾಗ ಈ ಆಂಥೋರಿಯಂ ಗಿಡನ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಚಿಕ್ಕದಾಗಿ. ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಮಣ್ಣು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಕೊಫಿಟ್ ಹಾಕಬೇಕು, ಆ ಮಣ್ಣಿಗೆ ಯಾವ ಗೊಬ್ಬರನ ಸೇರಿಸ್ಬೇಕು ಅನ್ನೋದನ್ನು ನಾನು ಚಿಕ್ಕದಾಗಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಚಿಕ್ಕ ಗಿಡ ಇದು ಆಂಥೋರಿಯಮ್ಮು. ಇದನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಚಿಕ್ಕದಾಗಿ. ನೋಡಿ, ಮೊದಲು ಮಣ್ಣು, ಎಲ್ಲ ಮಣ್ಣನ್ನು ಹಾಕೋಕ್ಕಾಗೋದಿಲ್ಲ. ಇಂಪಾರ್ಟೆಂಟು ಮಣ್ಣು ಚೆನ್ನಾಗಿರಬೇಕು. ಈ ಮಣ್ಣನ್ನು ನಾನು ತೋಟದಿಂದ ತಗೊಬಂದಿರೋಂಥದ್ದು, ಎಲ್ಲೆಲ್ಲೋ ಮಣ್ಣು ಆಗೋದಿಲ್ಲ ಅದು. ಈ ಮಣ್ಣು ಹೇಗಿರುತ್ತೆ ಅಂತಂದರೆ, ದರ್ಗು ಕಡ್ಡಿ ಎಲ್ಲ ಕರಗಿ ಇದರಲ್ಲಿ ಗೊಬ್ಬರ ಇದ್ದಾಗಿರುತ್ತೆ, ನಮ್ಮ ತೋಟದಿಂದ ತರೋವಂಥದ್ದು.
ಈ ಮಣ್ಣನ್ನು ತಂದು ನಾವು ಇಟ್ಕೋಬೇಕು. ಅದೇ ರೀತಿ ಈ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾವ ರೀತಿ ಇಟ್ಕೋಬೇಕು ಅಂತಂದರೆ, ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ನೆರಳಲ್ಲಿ ಒಂದು 15 ದಿವಸ ನಾನು ಆ ಮಣ್ಣನ್ನು ಇಟ್ಟಿರ್ತೀನಿ. ಆಮೇಲೆ ಆ ಮಣ್ಣನ್ನು ತೆಗೆದು, ಅದು ನೋಡಿ ಎಷ್ಟು ಫಲವತ್ತತೆ ಆಗಿರುತ್ತೆ ಅಂತಂದರೆ ಕಪ್ಪಾಗಿರುತ್ತೆ ಆ ಮಣ್ಣು. ನಾವೇನು ಮಾಡಬೇಕು, ಆ ಮಣ್ಣನ್ನು ತಂದು ನೋಡಿ ಕೋಕೋಪೀಟ್ ಅಂತ ಬರ್ತದೆ, ಇದೆಲ್ಲ ಕಡೆ ಸಿಗುತ್ತೆ. ಇದನ್ನು ನಾವು ಆ ಮಣ್ಣಿಗೆ ಬೆಸ್ಕೋಬೇಕು, ಹಿಂಗೆ ನೀಟಾಗಿ ಬೆಸ್ಕೊಂಡು. ಇದ್ರದ ಪ್ರಯೋಜನ ಏನು ಅಂತಂದರೆ, ಕೋಕೋಪೀಟ್ ಹಾಕಿದರೆ ಮಾಯಿಶ್ಚರೈಸರ್ ಅಂದರೆ ತೇವಾಂಶ ತುಂಬ ಚೆನ್ನಾಗಿ ಹಿಡಿದು ಇಟ್ಕೊಳ್ಳುತ್ತೆ. ಅದೇ ರೀತಿ ಬೇರುಗಳು ಸರಾಗವಾಗಿ ಬರುತ್ತದೆ. ಕಂದುಗಳು ಈ ನೋಡಿ, ಇದ್ರ ಕಂದುಗಳು ಇದೊಂದು 2 ಕಂದಿದೆ, ದೊಡ್ಡದಾಗ್ತಾ ಕಂದುಗಳು ತುಂಬ ಚೆನ್ನಾಗಿ ಬರೋದಕ್ಕೆ ಇದು ಸಹಕಾರ ಮಾಡುತ್ತೆ. ನೋಡಿ, ನಮ್ಮಲ್ಲೇ ಇಷ್ಟು ಚಿಕ್ಕ ಗಿಡಗಳು ಸಿಗುತ್ತೆ. ನಾವು ಚಿಕ್ಕ ಗಿಡನೇ ಕೊಡೋದು, ದೊಡ್ಡ ಗಿಡನ ಕೊಡೋದಿಲ್ಲ. ನೋಡಿ, ಈ ಗಿಡನ ಯಾವ ರೀತಿ ಪಾಟ್ಗೆ ಹಾಕಬೇಕು ಅಂತ ನೋಡಿ. ಇಷ್ಟು ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಮುಖ್ಯವಾಗಿ ಮಣ್ಣನ್ನು ಈ ರೀತಿ ಕೋಕೋಪೀಟ್ ಹಾಕಿ ಎಲ್ಲನೂ ನೀಟಾಗಿ ಬೆರೆಸ್ಕೋಬೇಕು. ನೋಡಿ, ಈ ರೀತಿ ಇದೆ, ಚಂದ ಇದೆ ನೋಡಿ. ಈ ರೀತಿ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಹಾಕೋಬೇಕು. ನಾನು ಯಾವುದೇ ರೀತಿ ಕಲ್ಲಾಗಲಿ ತೆಂಗಿನ ನಾರಾಗಲಿ ಏನು ಹಾಕ್ತಾ ಇಲ್ಲ. ಸಾಕು, ಇಷ್ಟು ಹಾಕೊಂಡ್ರೆ ಸಾಕು ಮೊದಲಿಗೆ. ಆಮೇಲೆ ಈ ಪಾಟನ್ನು ತಗೊಂಡು ನೋಡಿ ಈ ರೀತಿ ತಗೋಬೇಕು. ಇದೇನು ಮಣ್ಣು ಸಣ್ಣ ಪುಟ್ಟದಾಗ ಹೊಡೆದೋದ್ರೆ ಏನೂ ತೊಂದರೆ ಇಲ್ಲ. ಗಿಡ ಅಷ್ಟು ಬೇಗ ಸಾಯೋಂಥ ಗಿಡ ಅಲ್ಲ ಇದು, ಇದು ಗಟ್ಟಿ ಗಿಡ ಆಗಿರುತ್ತೆ. ಇಷ್ಟು ಮಾಡ್ಕೊಂಡು ನಾವು ಮಣ್ಣನ್ನು ಸುತ್ತ ಹಾಕ್ಕೊಂಡು ಬರ್ಬೇಕು ಹಿಂಗೆ. ನೋಡಿ, ಈ ರೀತಿ ತುಂಬ ಮಣ್ಣು ಹಾಕಿ ಮೇಲೆ ಹಾಕಬಾರ್ದು. ಕಾರಣ ಏನು ಅಂತಂದರೆ, ಇದು ಈ ಬೇರು ಮೇಲೆ ಬರುತ್ತದೆ ಹೊರತು ಕೆಳಕ್ಕೆ ಅದು ತುಂಬ ಹೋಗಲ್ಲ. ಮೇಲಕ್ಕೆ ಈ ಗಿಡ ಬರೋದ್ರಿಂದ ನಾವು ಈ ರೀತಿ ಹಾಕಬೇಕು. ಇಂಪಾರ್ಟೆಂಟ್ ಮಣ್ಣು. ಈ ಮಣ್ಣನ್ನು ನಾವು ಒಳ್ಳೆ ಮಣ್ಣನ್ನು ಹಾಕಿದ್ರೆ ಮಾತ್ರ ಗಿಡ ಗ್ರೋತಾಗಿ ಬರುತ್ತೆ. ನೋಡಿ, ಹಿಂಗೆ ಹಾಕ್ಬಿಟ್ಟು ಈ ರೀತಿ, ಇದಕ್ಕೆ ದೊಡ್ಡ ಹುಳಗಳಾಗಲಿ ಅದಾಗಲಿ ಯಾವುದೂ ಬರಲ್ಲ. ಇದನ್ನು ನೀವು ನೆರಳಲ್ಲಿ ಇಡಬೇಕು. ಮತ್ತು ಯಾವಾಗಲೂ ಕೂಡ ಇದಕ್ಕೆ ನೀರು ಇಂಪಾರ್ಟೆಂಟ್. ಬೇಸಿಗೆಗಾಲದಲ್ಲಂತೂ ನೀವು ಬಿಸಿಲಲ್ಲಿಟ್ಟರೆ ಈ ಗಿಡ ಹೋಯ್ತು. ಯಾವುದೇ ಕಾರಣಕ್ಕೂ ಈ ಗಿಡನ ನೀವು ನೆರಳಲ್ಲೇ ಇಟ್ಟು ಪೋಷಣೆ ಮಾಡಬೇಕು. ಚಿಕ್ಕದಾಗಿ ನಾವು ಏನಾದರೂ ಲಿಂಟನ್ ಆಗಿರ್ಬೋದು, ಆಮ್ಲ, ಸಣ್ಣ ಪುಟ್ಟ ಹುಳುಗಳು ಬಂದರೆ ಅದಕ್ಕೆ ನಾವು ಚಿಕ್ಕದಾಗಿ ಒಂದು ಸ್ಪ್ರೇ ಮಾಡ್ತೀವಿ. ಈ ಗಿಡ ನೋಡಿ ಈ ರೀತಿ ನೀವು ಇಟ್ಕೋಬೇಕು. ನೋಡಿ, ಇಷ್ಟೆಲ್ಲ ಆದಮೇಲೆ ಕೋಕೋಪೀಟ್ನ ಸುತ್ತ ಹಾಕ್ಕೊಂಡು ಬನ್ನಿ. ಸುತ್ತ ಹಾಕ್ಕೊಂಡು ಹೀಗೆ ಸುತ್ತ ಹಾಕ್ಕೊಂಡು ಬನ್ನಿ. ಆಮೇಲೆ ಚಿಕ್ಕದಾಗಿ ನೀರಿದೆ, ನೀರನ್ನ ಹುಯ್ಕೊಳ್ಳಿ, ಸುತ್ತ ಹುಯ್ಕೊಳ್ಳಿ. ಯಾಕೆಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹುಯ್ಕೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿ ನೀರಿರೋದಿಲ್ಲ ಅಲ್ವಾ ಮಣ್ಣಲ್ಲಿ. ಫಸ್ಟು ಹಿಂಗೆ ಹಾಕ್ಕೊಳ್ಳಿ. ನೋಡಿ, ನಮ್ಮ ಹತ್ರ ಇಷ್ಟು ಚಿಕ್ಕ ಗಿಡ ತಗೊಂಡು ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಇದಕ್ಕೆ ಮಣ್ಣಿನ ಅವಶ್ಯಕತೆ ತುಂಬ ಇರುತ್ತೆ. ನೀವು ಕೊಟ್ಟಿಗೆ ಗೊಬ್ಬರ ತರಬೇಕು, ಕಾಡು ಮಣ್ಣು ತಗೊಬರ್ಬೇಕು, ಅದಕ್ಕೆ ಕೋಕೋಪೀಟ್ ತಗೊಬರ್ಬೇಕು, ಒಂದು ರಿಸ್ಕ್ ಅಂತ ಇರುತ್ತೆ. ನಮ್ಮಲ್ಲಿ ಈ ಗಿಡ ತಗೊಂಡ್ರೆ ಮಣ್ಣು ಸಮೇತ ನಾವು ಕೊಡ್ತೀವಿ. ಯಾವ ರೀತಿ ಮಣ್ಣು ನೋಡಿ, ಕಾಡು, ನಮ್ಮಲ್ಲಿ ಸುತ್ತ ಕಾಡಿರತಕ್ಕಂಥದ್ದು ಕಾಡು ಮಣ್ಣನ್ನೇ ನಾವು ತಗೊಬರೋದು. ನಾವು ಆ ಕಾಡು ಮಣ್ಣಾಗಿರ್ಬೋದು, ನಮ್ಮದೇ ಹಸುವಿನ ಗೊಬ್ಬರ ಇರ್ತದೆ. ಆ ಗೊಬ್ಬರನೂ ನಾವೆಲ್ಲನೂ ಕಾಂಪೋಸ್ಟ್ ಮಾಡಿ ನೀರು ಹಾಕಿ ನಾನು 15 ದಿವಸ ಇಟ್ಟಿರ್ತೀನಿ. ಅದನ್ನು ಬೇಕಾದ್ರೆ ಮಣ್ಣನ್ನು ಕೂಡ ನಾನು ಇಷ್ಟು kg ಅಂತ ಮಾಡಿ 6 kg ಲೆವೆಲ್ ನಮ್ಮ ಹತ್ರ ಮಣ್ಣು ಅವೈಲೇಬಲ್ ಇದೆ, ತಗೋಬೋದು ಮಣ್ಣು ಕೂಡ. ನಮ್ಮ ಹತ್ರ ಇಷ್ಟು ಚಿಕ್ಕ ಗಿಡ ಇದೆ. ನಮ್ಮ ಹತ್ರ ನಾವು 200 ರೂಪಾಯಿಂದ ನಮ್ಮ ಗಿಡಗಳ ರೇಟ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಚಿಕ್ಕದು ದೊಡ್ಡದಿನ ರೇಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ನೀವು ಮನೆಗೆ ಡೈರೆಕ್ಟಾಗಿ ತಗೊಂಡು ಹೋಗಿ ಹೂ ಪಾಟ್ ಬೆಳೆದಿರೋ ಹೂಗಳನ್ನ ಇಡಬೇಕು ಅಂತ ಅನ್ನೋದು ನಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಹತ್ರ ವೆರೈಟಿ ಕಲರ್ಸ್ ಇದೆ. ನಮ್ಮ ಹತ್ರ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ಯಾವ ಕಲರ್ಸ್ ಬೇಕು ಅಂತ ಹೇಳಿದರೆ ನಾವು ವಾಟ್ಸಪ್ ಮುಖಾಂತರ ಆ ಹೂ ಗಿಡಗಳನ್ನ ನಾವು ಕಳಿಸ್ಕೊಡ್ತೀವಿ. ನೀವು ಆ ಹೂ ಯಾವ ಹೂವು ಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಬೋದು. ನಾನು ನನ್ನ ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಬೇಕು ಏನು ಅಂತ ಅನ್ನೋದನ್ನ ನಾವು ಮುಕ್ತವಾಗಿ ಮಾತಾಡ್ಕೋಬೋದು. ಇದಾಗಿತ್ತು ನಮ್ಮ ಅತ್ತೆ ಮತ್ತೆ ಮಾವ ಬೆಳೆದಿರೋಂಥ ಹೂಗಿಡಗಳ ಇನ್ಫಾರ್ಮೇಶನ್. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದರೂ ಈ ಹೂಗಿಡಗಳು ಮತ್ತೆ ಗೊಬ್ಬರ, ರೆಡಿ ಮಿಕ್ಸ್ ಗೊಬ್ಬರ
ಮಣ್ಣು ಎಲ್ಲ ಇರೋ ಅಂಥದ್ದು ನಿಮಗೆ ಬೇಕು ಅಂದರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗುಡ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.